ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬು ಪೀಪಲ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಒಂದು ಎರಡು ಮಂತ್ರನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಈ ಅನ್ಎಂಪ್ಲಾಯ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಿರುದ್ಯೋಗ ಸರ್, ನಾನು ತುಂಬಾ ಕಡೆ ಆಪರ್ಚುನಿಟೀಸ್ ಹುಡುಕ್ತಾ ಇದ್ದೀನಿ, ತುಂಬಾ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಜಾಬ್ಗೆ. ಬಟ್ ನನಗೆ ಎಲ್ಲೂ ಕೆಲಸ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಹೋದೋದೆಲ್ಲ ರಿಜೆಕ್ಷನ್ಸ್ ಕಾಣ್ತಾ ಇದ್ದೀನಿ, ಎಲ್ಲೂ ಕೂಡ ಅಪ್ರೂವ್ ಮಾಡ್ತಾ ಇಲ್ಲ. ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ತಾ ಇದ್ದೀನಿ. ಲೈಕ್ ನನ್ನ ಜಾಬಿಗೆ ತಗೋತಾ ಇಲ್ಲ. ನಾನು ಜಾಬ್ ಅಲ್ಲಿ ಇದ್ದೀನಿ ಸರ್, ಏನು ಪ್ರೋಗ್ರೆಸ್ಸೇ ಇಲ್ಲ ಸರ್, ಜಾಬ್ ಅಲ್ಲಿ ಗ್ರೋತೇ ಇಲ್ಲ ಜಾಬ್ ಅಲ್ಲಿ. ಅಂತವರಿಗೆ ಈ ಒಂದು ಮಂತ್ರ ತುಂಬಾ ಪವರ್ಫುಲ್ ಮಂತ್ರ. ಎರಡು ಮಂತ್ರ, ಅಶ್ವಾರೂಢ ದೇವಿಯ ಮಂತ್ರ. ಓಕೆ, ಎಲ್ಲಾ ತರದ ಒಂದು ಅನ್ಎಂಪ್ಲಾಯ್ಮೆಂಟ್ ಸಿನಾರಿಯೋಗೆ ಈ ಒಂದು ಮಂತ್ರ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ವೀಕ್ಷಕರ ಏನು ಅಂದ್ರೆ, ಈ ಮಂತ್ರದ ಇನ್ನೊಂದು ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ. ಸ್ಯಾಲರಿ ಹೈಕ್. ಒಂದು ಜಾಬ್ ಅಲ್ಲಿ ಇದೀನಿ, ಜಾಬ್ ಅಲ್ಲಿ ಏನು ಪ್ರೋಗ್ರೆಸ್ ಇಲ್ಲ, ಹೇಗಿದ್ರು ಅದೇ ಪರಿಸ್ಥಿತಿಯಲ್ಲಿ ಇದೀನಿ. ಒಂದು ಪ್ರಮೋಷನ್ ಇಲ್ಲ, ಒಂದು ಗ್ರೋತ್ ಇಲ್ಲ, ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ. ಆಫೀಸ್ ಪೊಲಿಟಿಕ್ಸ್ ಅನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಮಾನಸಿಕವಾಗಿ ಆಫೀಸ್ ಎನ್ವಿರಾನ್ಮೆಂಟ್ ಇಂದ, ಆಫೀಸಿನ ನೆಗೆಟಿವ್ ಎನ್ವಿರಾನ್ಮೆಂಟ್ ಇಂದ ಮಾನಸಿಕವಾಗಿ ಹೋಗ್ತಕ್ಕಂಥದ್ದು. ಈ ತರ ಎಷ್ಟೋ ವಿಚಾರಕ್ಕೆ ಈ ಒಂದು ಮಂತ್ರ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಎಕ್ಸಾಮ್ಸ್, ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ವಿನ್ ಮಾಡಕ್ಕೂ ಕೂಡ ಈ ಒಂದು ಮಂತ್ರ ತುಂಬಾ ಹೆಲ್ಪ್ ಮಾಡುತ್ತೆ. ಇಂಟರ್ವ್ಯೂನಲ್ಲಿ ಗೆಲ್ಲಕ್ಕೂ ಕೂಡ, ಇಂಟರ್ವ್ಯೂನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೂ ಕೂಡ ಈ ಒಂದು ಮಂತ್ರ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಈ ಕ್ಯಾಟಸ್ಟ್ರೋಫಿಕ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ, ಕೆಲವೊಂದು ಕ್ಯಾಟಸ್ಟ್ರೋಫಿಕ್ ಅಂದ್ರೆ, ಸರ್ ನಾನು ಕಾರ್ ಓಡಿಸ್ತಾ ಇದೀನಿ, ಸುಮ್ಮನೆ ಓಡಿಸ್ತಾ ಇರ್ತೀನಿ ಸರ್, ಬಂದವರೆಲ್ಲ ಗುದ್ದೋಗ್ತಾರೆ, ಅಥವಾ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ, ನನ್ನ ವೆಹಿಕಲ್ ನಾನೇ ಮುಟ್ಟಕ್ ನನಗೆ ಭಯ ಆಗ್ತಾ ಇದೆ. ಅಂತವ್ರಿಗೂ ಕೂಡ ಈ ಕ್ಯಾಟಸ್ಟ್ರೋಫಿಕ್ ವಿಚಾರಗಳನ್ನ, ಈ ಕ್ಯಾಟಸ್ಟ್ರೋಫ್ಸ್ ಗಳನ್ನ ರಿಮೂವ್ ಮಾಡಕ್ಕೂ ಕೂಡ ಈ ಮಂತ್ರ ಹೆಲ್ಪ್ಫುಲ್ ಆಗುತ್ತೆ ವೀಕ್ಷಕರೇ. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ, ಧೈರ್ಯನೇ ಇಲ್ಲ ಸರ್, ಆತ್ಮವಿಶ್ವಾಸ ಇಲ್ಲ, ವಿಲ್ ಪವರ್ ಇಲ್ಲ, ಧೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಅನ್ನೋದು ಏನೇನು ಇಲ್ಲ ಸರ್, ಜೀರೋ ಸರ್. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನನಗೆ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ. ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಕ್ಕೂ ಕೂಡ ಈ ಒಂದು ಮಂತ್ರ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ, ಈ ಅಥ್ಲೀಟ್ಸ್ಗಳು, ಸ್ಪೋರ್ಟ್ಸ್ ಪರ್ಸನ್ಸ್ಗಳು, ಆಮೇಲೆ ಕುದುರೆ ರೇಸಿಗೆ ಕೂಡ ಈ ಒಂದು ಮಂತ್ರ ಬಳಸ್ತಾರೆ ಅದ್ರಲ್ಲಿ ವಿನ್ ಆಗಕ್ಕೆ. ಆಮೇಲೆ ಈ ಒಂದು ಮಂತ್ರ ಈ ಸ್ಪೋರ್ಟ್ಸ್ ಪರ್ಸನ್ಸ್ಗಳಿಗೆ, ಅಥ್ಲೀಟ್ಸ್ಗಳಿಗೆ, ಅವ್ರಿಗೂ ಕೂಡ ಈ ಒಂದು ಮಂತ್ರ ತುಂಬಾ 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 ಹೆಲ್ಪ್ಫುಲ್ ಆಗುತ್ತೆ ವೀಕ್ಷಕರೇ. ಸೊ ಮಂತ್ರ ಬಂದ್ಬಿಟ್ಟು ಹೀಗಿದೆ. ಮಂತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಒಂದು ಅಶ್ವಾರೂಢ ದೇವಿಯ ಫೋಟೋನ ಡಿಸ್ಪ್ಲೇ ಮಾಡ್ತಾ ಇದೀವಿ. ಎರಡು ಮಂತ್ರ ಸಜೆಸ್ಟ್ ಮಾಡ್ತೀನಿ. ಎರಡರಲ್ಲಿ ನಿಮಗೆ ಯಾವುದು ಈಸಿ ಅನ್ಸುತ್ತೋ, ಯಾವುದು ಇಷ್ಟ ಆಗುತ್ತೋ ಆ ಒಂದು ಮಂತ್ರವನ್ನ ಅನೇಕ ಬಾರಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೈಮ್ಸ್, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಅಂದ್ರೆ ಅನ್ಲಿಮಿಟೆಡ್ ಟೈಮ್ಸ್ ಚಾಂಟ್ ಮಾಡಿ. ತುಂಬಾ ಕಷ್ಟದಲ್ಲಿದ್ದೀನಿ ಅಂದ್ರೆ, ಇಲ್ಲ ಸರ್ ಐ ಆಮ್ ಓಕೆ ಬಟ್ ಪ್ರೋಗ್ರೆಸ್ ಮಾಡಕ್ ಆಗ್ತಾ ಇಲ್ಲ ಲೈಫಲ್ಲಿ, ಅಂದ್ರೆ ಸ್ವಲ್ಪ ಸಿಚುವೇಶನ್ ನ್ಯೂಟ್ರಲ್ ಆಗಿದೆ ಅಂತವ್ರು 108 ಟೈಮ್ಸ್ ಚಾಂಟ್ ಮಾಡಿ. ಡೈಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ 108 ಟೈಮ್ಸ್ ಚಾಂಟ್ ಮಾಡಿ. ಈ ಒಂದು ಮಂತ್ರ ಅನ್ಎಂಪ್ಲಾಯ್ಮೆಂಟ್ ನ ಓವರ್ಕಮ್ ಮಾಡಕ್ಕೆ, ನಿರುದ್ಯೋಗನ ಓವರ್ಕಮ್ ಮಾಡಕ್ಕೆ, ಅದರ ಜೊತೆಗೆ ಒಳ್ಳೆ ಜಾಬ್ ಸಿಗೋದಕ್ಕೆ, ಜಾಬ್ ಅಲ್ಲಿ ಪ್ರಮೋಷನ್ ಸಿಗೋದಕ್ಕೆ, ಜಾಬ್ ಅಲ್ಲಿ ಓವರ್ ಆಲ್ ಪ್ರೊಫೆಷನಲ್ ಗ್ರೋತ್ ಆಗೋದಕ್ಕೆ ಈ ಒಂದು ಮಂತ್ರ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಸೊ ಈ ಮಂತ್ರ ವಿಧಾನ ಏನಪ್ಪಾ ಅಂದ್ರೆ, ನೀವು ಎಷ್ಟು ಸತಿ ಆದ್ರೂ ಚಾಂಟ್ ಮಾಡ್ಬೋದು. ಬೆಳಗ್ಗೆ 108 ಬಾರಿ ಅಥವಾ ಈವ್ನಿಂಗ್ 108 ಬಾರಿ ಆದ್ರೂ ಚಾಂಟ್ ಮಾಡ್ಬೋದು. ಈ ಮಂತ್ರ ಚಾಂಟ್ ಮಾಡೋಕ್ಕಿಂತ ಮುಂಚೆ, ಜಪ ಮಾಡುವಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ಈ ಒಂದು ದೇವಿ ಫೋಟೋ ನೀವು ನೋಡ್ಬೋದು. ಅಶ್ವಾರೂಢ ದೇವಿ ಫೋಟೋ ಅಂದ್ರೆ ಅಮ್ಮ, ಇದು ತ್ರಿಪುರ ಸುಂದರಿ ದೇವಿಯ ಒಂದು ಅವತಾರ ಅಂತ ಕರಿತೀವಿ. ಒಂದು ದೇವಿ ಕುದುರೆ ಮೇಲೆ ಕುತ್ಕೊಂಡಿರ್ತಕ್ಕಂಥದ್ದು, ಅಪರಾಜಿತ ಅಂತಕ್ಕಂಥ ಒಂದು ಕುದುರೆ, ವಿಕ್ಟೋರಿಯಸ್ ಹಾರ್ಸ್, ಅಪರಾಜಿತ ಕುದುರೆ. ಸೊ ಈ ಒಂದು ಈ ಫೋಟೋದಲ್ಲಿ ಇರ್ತಕ್ಕಂಥ ದೇವಿಯನ್ನ ವಿಜುವಲೈಸ್ ಮಾಡ್ತಾ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಂತ, ವಿಜುವಲೈಸ್ ಮಾಡ್ಕೊಂತ ಈ ಒಂದು ಸಜೆಸ್ಟ್ ಮಾಡಿರ್ತಕ್ಕಂಥ ಮಂತ್ರವನ್ನ ಜಪ ಮಾಡಿ 108 ಬಾರಿ ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ ಅನ್ಲಿಮಿಟೆಡ್ ಟೈಮ್ಸ್ ಚಾಂಟ್ ಮಾಡಿ. ಸೊ ಮಂತ್ರ ಬಂದ್ಬಿಟ್ಟು, ಫಸ್ಟ್ ಮಂತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಫಸ್ಟ್ ಮಂತ್ರ ಬಂದ್ಬಿಟ್ಟು ಹೀಗಿದೆ. ಓಂ, ನಾನು ಒಂದ್ಸತಿ ಓದ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ವೀಕ್ಷಕರೇ. ಓಂ ಅಪರಾಜಿತ ವಾಹಿನ್ಯೈ ವಿದ್ಮಹೆ ಅಶ್ವಸೇನಾಯೈ ಧೀಮಹಿ
ತನ್ನೋ ಅಶ್ವಾರೂಢ ದೇವಿ ಪ್ರಚೋದಯಾತ್. ಓಂ ಆಂ ಹ್ರೀಂ ಕ್ರೋಂ ಏಹಿ ಏಹಿ ಪರಮೇಶ್ವರಿ ಸ್ವಾಹ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಓಂ ಅಪರಾಜಿತ ವಾಹಿನ್ಯೈ ವಿದ್ಮಹೆ ಅಶ್ವಸೇನಾಯೈ ಧೀಮಹಿ ತನ್ನೋ ಅಶ್ವಾರೂಢ ದೇವಿ ಪ್ರಚೋದಯಾತ್. ಓಂ ಆಂ ಹ್ರೀಂ ಕ್ರೋಂ ಏಹಿ ಏಹಿ ಪರಮೇಶ್ವರಿ ಸ್ವಾಹ. ಇದು ಫಸ್ಟ್ ಮಂತ್ರ. ಇನ್ನೊಂದು ಸೆಕೆಂಡ್ ಮಂತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡ್ಬೋದು. ಸೆಕೆಂಡ್ ಮಂತ್ರ ಬಂದ್ಬಿಟ್ಟು ಹೀಗಿದೆ. ಚತುರಂಗ ಬಲಪೇತಾಂ ಧನಧಾನ್ಯ ಸೀಕೇಶ್ವರಿ ಅಶ್ವಾರೂಢ ಮಹಂ ವಂದೇ ರಾಜಲಕ್ಷ್ಮೀಂ ಹಿರಣ್ಮಯಿ ಅಶ್ವಪೂರ್ವಾಂ ವ್ರತಾ ಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಸೌದಾಮಿನೀಂ ಅಹಂ ಧ್ಯಾಯೇತ್ ವಿಂಧ್ಯಾಚಲ ನಿವಾಸಿನೀಂ ಅಂಬಿಕಾ ಅನಾದಿನಿತನ ಅಶ್ವಾರೂಢ ಅಪರಾಜಿತ. ಇನ್ನೊಂದು ಟೈಮ್ ಹೇಳ್ತಾ ಇದ್ದೀನಿ. ಚತುರಂಗ ಬಲಭೇದಾಂ ಧನಧಾನ್ಯ ಸೀಕೇಶ್ವರಿಂ ಅಶ್ವಾರೂಢ ಮಹಂ ವಂದೇ ರಾಜಲಕ್ಷ್ಮೀಂ ಹಿರಣ್ಮಯೀಂ ಅಶ್ವಪೂರ್ವಾಂ ವ್ರತಾ ಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಸೌದಾಮಿನಿ ಅಹಂ ಧ್ಯಾಯೇತ್ ವಿಂಧ್ಯಾಚಲ ನಿವಾಸಿನೀಂ ಅಂಬಿಕಾ ಅನಾದಿನಿತನ ಅಶ್ವಾರೂಢ ಅಪರಾಜಿತ. ಓಕೆ, ಸೊ ಇದು ಇವತ್ತಿನ ಒಂದು ವಿಚಾರ ಆಗಿತ್ತು. ಇದೇ ತರ ಇನ್ನೊಂದು ಎಪಿಸೋಡಲ್ಲಿ ವೇರಿಯಸ್ ಟಾಪಿಕ್ಸ್ ಬಗ್ಗೆ, ಎಷ್ಟೋ ಒಂದು ವಿಚಾರ, ಎಷ್ಟೋ ಒಂದು ಸಮಸ್ಯೆ ಬಗ್ಗೆ ಒಂದು ಪರಿಹಾರ, ಒಂದು ರೆಮಿಡೀಸ್, ಮಂತ್ರದ ಮುಖೇನ ಒಂದು ರೆಮಿಡೀಸ್ ಅನ್ನ ನಾನು ತಗೊಂಡ್ ಬರ್ತೀನಿ ಅಂತ ಹೇಳ್ತಾ, ಎಲ್ಲ ನನ್ನ ಕಸ್ಪ್ ಪೀಪಲ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.